ಮಾತರಂ ಎನ್ನುವ ಘೋಷಣೆಗೆ ನೀವೆಲ್ಲ ಎರಡೂ ಕೈಯನ್ನ ಎತ್ತಿ ಹೋಗಿದ್ರಿ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಇದು ಒಂದು ಮಾತ್ರ ಸ್ಥಾನದಲ್ಲಿದೆ. ಈಗ ನಾವು ಅದರ ಮಕ್ಕಳ ಹಾಗೆ ಒಂದೇ ಮಾತರಂ ಅಂತ ಹೇಳಿದ್ರೆ ಈ ಏಕೀಕೃತವಾದಂತ ಭಾವನೆ, ಒಗ್ಗಟ್ಟಿನ ಭಾವನೆ ನಮ್ಮೆಲ್ಲರಲ್ಲೂ ಇರಬೇಕು. ಬೇಕರಿ ಕಾಂಡಿಮೆಂಟ್ಸ್ ನ ಮಾಲಕರುಗಳು ಯಾರು ಕೇಳಿದ್ರೆ ಬದುಕಿನಲ್ಲಿ ಸಾಕಷ್ಟು ಹೊಡೆತವನ್ನ ತಿಂದವರು, ಪ್ರಾಮಾಣಿಕವಾದ ದುಡಿಮೆಯನ್ನ ಮಾಡುವವರು. ಇವರು ಯಾರ ಹೊಟ್ಟೆ ಮೇಲೆ ಹೊಡೆಯುವವರಲ್ಲ. ನನಗೂ ಗೊತ್ತಿದೆ, ನಾನು ಕೂಡ ಅತ್ಯಂತ ಬಡತನದ ಕುಟುಂಬದಿಂದ ಬಂದವರು. ನನ್ನ ತಂದೆ ಕೂಡ ಬಿಡ ಅಂಗಡಿ ಇಟ್ಕೊಂಡು ನಮ್ಮನ್ನೆಲ್ಲ ಸಾಕದವರು. ಇವತ್ತು ಗಂಡ ಹೆಂಡತಿ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಕಷ್ಟಪಟ್ಟು ದುಡಿದ್ರೆ ಆ ದುಡ್ಡಲ್ಲೂ ಭಿಕ್ಷೆ ಎತ್ತಲಿಕ್ಕೆ ಬರ್ತಿರಲ್ಲ ಪೊಲೀಸ್ನವರೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಕಷ್ಟಪಟ್ಟು ಆ ಮನೆಯವರ, ಆ ಮಕ್ಕಳ, ಆ ಕುಟುಂಬದ ಶಾಪ ನಿಮಗಲ್ಲದೆ ಇನ್ಯಾರಿಗೆ ತಟ್ಟತ್ತೆ ಹೇಳಿ? ನೋಡಿ, ಇಲ್ಲಿಯ ತನಕ ನಮ್ಮ ಬೇಕರಿ ಕಾಂಡಿಮೆಂಟ್ಸ್ ನ ಮಾಲಕರು ಅಣ್ಣಂದ್ರು ಕಾಯ್ತಾ ಇದ್ರು ನಮ್ಮ ಪರವಾಗಿ ಧ್ವನಿಯಾಗ್ಲಿಕ್ಕೆ, ನಮಗೊಂದು ಶಕ್ತಿ ಆಗ್ಲಿಕ್ಕೆ ಯಾರಾದ್ರೂ ಒಬ್ಬ ಬರಲಿ ಅಂತ ಕಾಯ್ತಾ ಇದ್ರು. ಬಂದ್ರು, ರವಿಯಣ್ಣ ಬಂದ್ರು. ಈಗ ನಾವಿವತ್ತು ಒಗ್ಗಟ್ಟಿನಲ್ಲಿ ಬರೀ ಫ್ರೀಡಂ ಪಾರ್ಕ್ ನಲ್ಲಿ ಕುಳಿತುಕೊಂಡು ಶಾಂತಿಯುತ ಪ್ರತಿಭಟನೆ ಅಲ್ಲ, ನಮ್ಮ ಮಾತಿಗೆ ಧ್ವನಿಯನ್ನ, ನಮ್ಮ ಧ್ವನಿಗೆ ಬೆಲೆಯನ್ನು ಕೊಡದೇ ಇದ್ರೆ, ಇವತ್ತು ಅಳದ ಇದ್ದ ತಾಯಿ ಕೂಡ ಹಾಲು ಕುಡಿಸೋದಿಲ್ಲ ಮಗುಗೆ. ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಗೃಹ ಸಚಿವರೇ, ಮುಖ್ಯಮಂತ್ರಿಗಳೇ ಕೇಳಿಸ್ಕೊಳ್ಳಿ, ನಮ್ಮ ಬೆಲೆ, ನಮ್ಮ ಬೇಡಿಕೆ ಈಡೇರಿಸ್ತಾ ಇದ್ರೆ, ನಮ್ಮ ಮಾತಿಗೆ ನೀವು ಬೆಲೆ ಕೊಡತಾ ಇದ್ರೆ ನಾವು ಇನ್ನೂ 10 ಪಟ್ಟಾಗಿ ನಿಮ್ಮ ಗೃಹ ಕಚೇರಿ ಇರ್ತೇವೆ. ಇದನ್ನ ನಾವು ಮಾಡಬೇಕು. ಬದುಕಿನಲ್ಲಿ ನಾವು ಏಟನ್ನ ನಿರಂತರವಾಗಿ ತಿಂತಾ ಇದ್ದೀವಿ. ಪೊಲೀಸರು ದಿನಕ್ಕೂ 1,000 2,000 ದುಡಿಯುವ ನಮ್ಮ ಏನು ಬೇಕರಿ ಕಾಂಡಿಮೆಂಟ್ಸ್ ಅಣ್ಣಂದ್ರ ಹತ್ರ ಬಂದು 200-300 ರೂಪಾಯಿ ಇಡೀ ದಿನ ಗೇಗಂತ ಆ ದುಡ್ಡನ್ನ ಹಪ್ತಾ ರೀತಿಯಲ್ಲಿ ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇದ್ದಾರೆ.